ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರ್ಮೂಜ್ ಜಲಸಂಧಿ ಓಪನ್ ಮಾಡಿಸೋಕೆ ಡೊನಾಲ್ಡ್ ಟ್ರಂಪ್ ಬಿಗ್ ಪ್ಲಾನ್ ಮಾಡಿದ್ದಾರೆ. ಚೀನಾದ ನೆರವನ್ನ ಕೋರಲು ಅಮೆರಿಕ ಅಧ್ಯಕ್ಷ ಮುಂದಾಗಿರೋದು. ಇರಾನ್ ಜೊತೆ ಎಂದಿನಂತೆ ತೈಲ ವಹಿವಾಟು ನಡೆಸ್ತಾ ಇರುವಂತ ಚೀನಾ. ಈ ಹಿನ್ನೆಲೆಯಲ್ಲಿ ಚೀನಾದ ಮಧ್ಯಸ್ಥಿಕೆಯಲ್ಲಿ ಹರ್ಮೂಜ್ ಜಲಸಂಧಿ ಓಪನ್ ಮಾಡಿಸೋದಕ್ಕೆ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ನೋಡಿ, ಚೀನಾದ ನೆರವನ್ನ ಕೋರೋದಕ್ಕೆ ಅಮೆರಿಕ ಅಧ್ಯಕ್ಷ ಮುಂದಾಗಿದ್ದಾರೆ. ಈಗ ಇರಾನ್ ಜೊತೆಗೆ ಎಂದಿನಂತೆ ತೈಲ ವಹಿವಾಟು ನಡೆಸ್ತಾ ಇದೆ ಚೀನಾ. ಈ ಹಿನ್ನೆಲೆಯಲ್ಲಿ ಚೀನಾದ ಮಧ್ಯಸ್ಥಿಕೆಯಲ್ಲಿ ಹರ್ಮೂಜ್ ಜಲಸಂಧಿ ಓಪನ್ ಮಾಡಿಸುವುದಕ್ಕೆ ಇಲ್ಲಿ ಅಮೆರಿಕ ಅಧ್ಯಕ್ಷ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಯುರೋಪ್ ರಾಷ್ಟ್ರಗಳಿಗೂ ನೆರವು ನೀಡುವಂತೆ ಟ್ರಂಪ್ ಮೊರೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈಗ ಇಡೀ ಈ ಯುದ್ಧ ನಡೀತಾ ಇರುವ ದಿನಗಳಿಂದಲೂ ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಆ ದಿನದಿಂದಲೂ ಕೂಡ ಹರ್ಮೂಜ್ ಜಲಸಂಧಿ ಬಂದ್ ಮಾಡಿಬಿಟ್ಟಿದೆ ಇರಾನ್. ಅದು ಹೆಂಗೆ ತಗೊಂಡು ಹೋಗ್ತಿರೋ ನೋಡ್ತೀವಿ ಅಂತ ಹೇಳಿ. ಸೊ ಅದಾದ ನಂತರ ಏನಾಗಿದೆ, ಈಗ ಇನ್ಕ್ಲೂಡಿಂಗ್ ನಮ್ಮ ಭಾರತ ಕೂಡ ಹೊರತಾಗಿಲ್ಲ, ಭಾರತದಲ್ಲೂ ಕೂಡ ಈಗ ಗ್ಯಾಸ್ ಸಮಸ್ಯೆ ಶುರುವಾಗಿದೆಯಲ್ಲ, ಇದರಿಂದಾನೇ ಅದು. ಸೊ ಈಗ ಯುರೋಪ್ ರಾಷ್ಟ್ರಗಳಿಗೆ ಏನಾಗಿದೆ, ತೈಲ ಸಿಗ್ತಾ ಇಲ್ಲ. ಹಾಗಾಗಿ ಇದೆಲ್ಲದರ ನಡುವೆಯೂ ಕೂಡ ಇರಾನ್ ಚೀನಾಗೆ ತಮ್ಮ ಹಡಗುಗಳನ್ನು ಕಳಿಸಿಕೊಡ್ತಾ ಇದೆ. ಅಂದರೆ ತೈಲ ಹಡಗುಗಳನ್ನು ಕಳಿಸ್ಕೊಡ್ತಾ ಇದೆ. ನೋ ಪ್ರಾಬ್ಲಮ್, ಚೀನಾಗೇನು ಸಮಸ್ಯೆ ಆಗ್ತಾ ಇಲ್ಲ. ಹಾಗಾಗಿ ಚೀನಾವನ್ನು ಮುಂದೆ ಇಟ್ಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಲಸಂಧಿ ಓಪನ್ ಮಾಡಿಸಿದ್ರೆ ಮಾತ್ರ ಇದಿಲ್ಲಿಗೆ ಮುಗಿಯುತ್ತೆ. ನೋಡಿ, ಒಂದು ಕಡೆ ಜಪಾನ್ ಕೂಡ ನೆರವು ನೀಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಮಾತಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಈಗ ಚೀನಾ ಮೊರೆ ಹೋಗುವಂತ ಸಾಧ್ಯತೆ ಇದೆಯಾ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ, ಈಗ ಡೀಸೆಲ್ ಮತ್ತು LPG ಬೆಲೆ ಇದೆಯಲ್ಲ, ನಿಜಕ್ಕೂ ಕೂಡ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಸೊ ಇದೆಲ್ಲದರ ನಡುವೆ ಹರ್ಮೂಜ್ ಜಲಸಂಧಿ ಒಂದು ಓಪನ್ ಆಗಿಬಿಟ್ರೆ ಅಲ್ಲಿ ಇರುವಂಥ ಅಥವಾ ಅಲ್ಲಿ ಸಿಕ್ಕಾಕೊಂಡಿರುವಂಥ ಹಡಗುಗಳು ತಮ್ಮ ರಾಷ್ಟ್ರಗಳಿಗತ್ತ ಹೋದರೆ ಸಹಜವಾಗಿ ಇದೆಲ್ಲದರ ಈ ಎಲ್ಲ ಕಷ್ಟ ಏನಿದೆಯಲ್ಲ, LPG ಕಷ್ಟ, ಡೀಸೆಲ್, ಇದೆಲ್ಲದರ ಕಷ್ಟ ಅಲ್ಲಿಗೆ ಮುಗಿಯುತ್ತೆ. ಹಾಗಾಗಿ ಟ್ರಂಪ್ ಅವರು ಏನು ಪ್ಲಾನ್ ಮಾಡ್ತಾ ಇದ್ದಾರೆ, ಒಂದು ಕಡೆ ಜಪಾನ್ ಮತ್ತೊಂದು ಕಡೆ ಚೀನಾ, ಇವೆರಡೂ ರಾಷ್ಟ್ರಗಳು ನೆರವಿಗೆ ಬರಬೇಕು, ಹರ್ಮೂಜ್ ಜಲಸಂಧಿ ಓಪನ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿಕೊಳ್ಳುವಂಥ ಸಾಧ್ಯತೆ ಇದೆ. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಈಗ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಸಾಧ್ಯ ಆಗುತ್ತಾ ಚೀನಾ ಅಕಸ್ಮಾತ್ ಆಗಿ ಟ್ರಂಪ್ ಅವರು ಕೇಳಿದ್ರು ಕೂಡ ಚೀನಾ ನೆರವಿಗೆ ಬರುತ್ತಾ, ಜಪಾನ್ ನೆರವಿಗೆ ಬರುತ್ತಾ ಅಂತ? ರಾಮ್, ಈಗಾಗಲೇ ಚೀನಾದ ಏನೊಂದು ಟೈಲರ್ ಟ್ಯಾಂಕರ್ಗಳಿರ್ಬೋದು ಮತ್ತು ಏನೊಂದು LPG ತುಂಬಿರುವಂಥ ಟ್ಯಾಂಕರ್ಗಳಿರ್ಬೋದು, ಅವು ಹರ್ಮೂಜ್ ಜಲಸಂಧಿಯಿಂದ ಸುಗಮವಾಗಿ ಸಾಗಾಟ ಮಾಡೋದಕ್ಕೆ ಇರಾನ್ ಅವಕಾಶ ಮಾಡಿಕೊಟ್ಟಿದೆ. ಜೊತೆಗೆ ಭಾರತದ ಟೈಲರ್ ಟ್ಯಾಂಕರ್ಗಳಿಗೆ ಮತ್ತು ಹಡಗುಗಳಿಗೂ ಕೂಡ ಇರಾನ್ ಅನುಮತಿಯನ್ನು ಕೊಡ್ತಾ ಇದೆ. ಇದಲ್ಲದೆ ಬಹುತೇಕ ಯುರೋಪಿಯನ್ ರಾಷ್ಟ್ರಗಳ ಏನೊಂದು ಹಡಗುಗಳಿರ್ಬೋದು ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಹಡಗುಗಳು ಎಂದಿನಂತೆ ಮೊದಲು ಏನು ಯುದ್ಧಕ್ಕೂ ಮೊದಲು ಏನು ಸಿಚುವೇಶನ್ ಇತ್ತು ಅದೇ ರೀತಿ ಎಲ್ಲ ಹಡಗುಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಆಗಬೇಕು ಅನ್ನೋದು ಅಮೆರಿಕದ ಆಗ್ರಹ. ಆದರೆ ಹರ್ಮೂಜ್ ಜಲಸಂಧಿ ಒಂದು 36 ಕಿಲೋಮೀಟರ್ನ ಏನೊಂದು ಕಿರಿದಾದ ಮಾರ್ಗ ಇದೆ, ಆ 36 ಕಿಲೋಮೀಟರ್ನಲ್ಲೂ ಕೂಡ ಕೇವಲ 2 ಕಿಲೋಮೀಟರ್ ಮಾರ್ಗದಲ್ಲಿ ಮಾತ್ರ ಆಳ ಸಮುದ್ರ ಇದೆ. ಹಾಗಾಗಿ ಆ ಆಳ ಸಮುದ್ರದಲ್ಲಿ ಮಾತ್ರ ಹಡಗುಗಳು ಓಡಾಟ ಮಾಡೋದು. ಈ ಆಳ ಸಮುದ್ರದಲ್ಲಿ ಏನು ಓಡಾಟ ಮಾಡುವಂಥ ಈ ಕಿರಿದಾದ ಮಾರ್ಗ ಇದೆ, ಅದನ್ನು ಬಂದ್ ಮಾಡಿ ಕೂತಿರೋ ಇರಾನ್ಗೆ ಬಿಸಿ ಮುಟ್ಟಿಸ್ಬೇಕು, ಒಂದು ರೀತಿ ಚೀನಾ ಒತ್ತಡ ಏರಬೇಕು ಅನ್ನೋದು ಟ್ರಂಪ್ ಅವರ ಆಗ್ರಹ. ಜೊತೆಗೆ ಜಪಾನ್ ತನ್ನ ನೌಕಾದಳವನ್ನು ಕಳಿಸ್ಬೇಕು, ಅಲ್ಲಿ ಹರ್ಮೂಜ್ ಜಲಸಂಧಿಯಲ್ಲಿ ಪೆಟ್ರೋಲಿಂಗ್ ಮಾಡಬೇಕು ಅನ್ನೋದು ಅಮೆರಿಕದ ಆಗ್ರಹ. ಆದರೆ ಜಪಾನ್ ಈ ಹಿಂದೆಯೇ ಅಮೆರಿಕದ ಆಗ್ರಹವನ್ನು ತಿರಸ್ಕರಿಸಿತ್ತು. ಚೀನಾ ಈ ಯುದ್ಧದಲ್ಲಿ ನೇರವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಭಾಗಿಯಾಗೋದಕ್ಕೆ ಇಷ್ಟ ಇಲ್ಲ. ಚೀನಾದ ಇಂಟ್ರೆಸ್ಟ್ ಏನಿದ್ರು ಬಿಸ್ನೆಸ್ ಕಡೆಗಿರುತ್ತೆ. ಹಾಗಾಗಿ ಅಮೆರಿಕದ ಒತ್ತಡಕ್ಕೆ ಈ ಎರಡೂ ರಾಷ್ಟ್ರಗಳು ಮಣಿತಾವ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇನ್ನು ಯುರೋಪಿಯನ್ ರಾಷ್ಟ್ರಗಳು ಈ ಯುದ್ಧದಿಂದ ಆದಷ್ಟು ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದ್ದಾವೆ.
ಯುದ್ಧದಿಂದ ದೂರ ಉಳಿತಿದ್ದಾವೆ. ಹಂಗಾಗಿ ಟ್ರಂಪ್ ಈಗಾಗಲೇ ಹಲವು ಬಾರಿ ಅಂದರೆ ಯುದ್ಧ ಆರಂಭಕ್ಕೂ ಮುನ್ನ ಮತ್ತು ಯುದ್ಧ ಆರಂಭದ ನಂತರ ಕೂಡ ಟ್ರಂಪ್ ಆಗ್ರಹ ಮಾಡ್ತಿದ್ರು ಯುರೋಪಿಯನ್ ರಾಷ್ಟ್ರಗಳು ಹರ್ಮುಜ್ ಜಲಸಂಧಿಯನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಮುಂದೆ ಬರ್ತಿಲ್ಲ. ಹಾಗಾಗಿ ಟ್ರಂಪ್ ಪದೇ ಪದೇ ಆಗ್ರಹ ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲಿವರೆಗೂ ಹರ್ಮುಜ್ ಜಲಸಂಧಿ ಈ ರೀತಿ ಬ್ಲಾಕ್ ಆಗಿರುತ್ತೋ ಅಲ್ಲಿವರೆಗೂ ಇಡೀ ವಿಶ್ವಕ್ಕೆ ತೈಲ ಮತ್ತು LPGಗೆ ಅಭಾವ ಕಾಡೋದಂತೂ ನಿಶ್ಚಿತ. ಹಾಗಾಗಿ ಮುಂದಿನ ದಿನಗಳಲ್ಲೇನಾದರೂ ಚೀನಾ ಮನ್ಸು ಮಾಡುತ್ತಾ, ಜಪಾನ್ ಏನಾದರೂ ನೌಕಾದಳ ಕಳಿಸ್ಕೊಡೋದಕ್ಕೆ ಮುಂದಾಗುತ್ತಾ ಅನ್ನೋದು ಸದ್ಯ ಇರುವಂಥ ಪ್ರಶ್ನೆ. ರಾಮ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.